ನನಗೆ ಅನೇಕರು ಹೇಳಿದ್ರು, ದೆಹಲಿ ತನಕನೂ ಕೂಡ ಅಮಿತ್ ಶಾ ನನ್ನ ಕರೆದ್ರು. ನಾನು ಬರ್ತೀನಿ, ಆದ್ರೆ ಒಂದ್ ಮಾತು ಹೇಳಿದ್ದೆ ಅಮಿತ್ ಶಾ ಅವರಿಗೆ, ನನಗೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ನಿಲ್ಬೇಡ ಅಂತ ನೀವು ಹೇಳಂಗಿದ್ರೆ ಮಾತ್ರ ಬರ್ತೀನಿ ಅಂತಂದೆ. ಬರ್ರಿ ನೋಡೋಣ ಅಂತಂದ್ರು. ಯಾಕೆ ಮಾತು ಹೇಳಿದೆ ಅಮಿತ್ ಶಾಗೆ ಅಂದ್ರೆ, ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿ ಹಿಂದುಳಿದವರಿಗೆ, ದಲಿತರಿಗೆ ದೊಡ್ಡ ಸಂಘಟನೆ ಮಾಡಿದ್ವಿ, ನ್ಯಾಯ ಬೇಕು ಅಂತೇಳಿ. ಲಕ್ಷಾಂತರ ಜನ ಕೂಡಲ ಸಂಗಮದಲ್ಲಿ ಸೇರಿದ್ವಿ. ಯಡಿಯೂರಪ್ಪನವ್ರಿಗೆ ನಾನು ಬೆನ್ ತಟ್ಟಬೇಕಿತ್ತು, ಒಳ್ಳೆ ಕೆಲಸ ಮಾಡಿದ್ಯಾ ಮುಂದುವರಿ ಅಂತ, ಮಾಡ್ಲಿಲ್ಲ. ಅಮಿತ್ ಶಾಗೂ ಕಂಪ್ಲೇಂಟ್ ಕೊಡ್ತಾರೆ, ಬ್ರಿಗೇಡ್ ನಿಲ್ಲಿಸಿ ಅಂತ. ನಾನು ಕೇಳಿದೆ ಯಡಿಯೂರಪ್ಪನವ್ರು, ಯಾಕೆ ನಿಲ್ಲಿಸ್ಬೇಕ್ರಿ ಅಂತ. ಬೇಡ ನಿಲ್ಲಿಸು, ಇನ್ನೊಬ್ಬ ನಾಯಕ ಬೆಳಿಬಾರದು, ಇನ್ನೊಬ್ಬ ಹಿಂದುಳಿದವರು ದಲಿತರು ಬೆಳಿಬಾರದು. ಇಂಥ ವ್ಯಕ್ತಿಗೆ ಇವತ್ತು ಅವ್ರ ಮಗನಿಗೆ ಸೋತ್ರೆ ಅವ್ರಿಗೆ ನೋವು ಅರ್ಥ ಆಗತ್ತೆ. ಇವರೆಲ್ಲರೂ ಕೂಡ ಇವತ್ತು ಟಿಕೆಟ್ ಇಲ್ಲದೆ ನೋವು ಅನುಭವಿಸ್ತಾ ಇದ್ದಾರಲ್ಲ. ಮಾನ್ಯ ಯಡಿಯೂರಪ್ಪನವರೇ, ನಿಮ್ಮ ಮಗನಿಗೆ ಅಕಸ್ಮಾತ್ ಇಲ್ಲಿ ಟಿಕೆಟ್ ಇಲ್ಲ ಅಂತಂದ್ರೆ ನಿಮ್ ಇಡೀ ಕುಟುಂಬ ನೋವು ಅನುಭವಿಸ್ತಾ ಇತ್ತ ಇಲ್ಲೋ? ಈ ಚುನಾವಣೆಯಲ್ಲಿ ಸೋಲಿಸ್ತೀವಿ, ಈ ನೋವು ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ.